ಕೈ ಮುಗಿಬೇಡ್ರಿ. ಕಲಿಯುಗ ದೇವರ ಆರಾಧನೆ ಇದ್ರೆ ನಮ್ಮೆಲ್ಲರ ಮಧ್ಯೆ ಬಾಳಿ ಬೆಳಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಕಣ್ಣಿನ ಇದ್ದು ನಡೆದಾಡುವ ದೇವರಿಂದ ಪ್ರಖ್ಯಾತಿ ಪಡೆದು ನಮ್ಗೆಲ್ಲ ಆಶೀರ್ವಾದ ಮಾಡತಕ್ಕಂಥ ಈ ನಾಡಿನ ಹೆಸರನ್ನ ಅತ್ಯಂತ ಎತ್ತರ ಮಟ್ಟಕ್ಕೆ ಬೆಳೆಸತಕ್ಕಂಥ ವ್ಯಕ್ತಿ ದಾನವ ವಿಷಯವಾಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ರಾಯರವರು. ಅಂಥದವರಿಗೆ ನಾವು ಎಷ್ಟು ಕೈ ಮುಗಿದ್ರೆ ನಮ್ಮ ಬದುಕು, ನಮ್ಮ ಜೀವನ ಹಸನಾಗ್ತದೆ, ಸಾರ್ಥಕ ಆಗ್ತದೆ ಅಂತಕ್ಕಂಥ ಸಾಹಿತ್ಯವನ್ನು ಹೊರಡಿರ್ತಕ್ಕಂಥ ಗೀತೆಯನ್ನ ಆಡತಕ್ಕಂಥ ಮೈಲಾರಪ್ಪ ಕಟ್ಟಿಮನಿಯವರಿಗೆ ಜೋರಾದ ಚಪ್ಪಾಳೆಯನ್ನ ತೆಗೆದುಕೊಂಡು ಅಭಿನಂದನೆಯನ್ನ ಗೌರವಿಸೋಣ. ಇದೀಗ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರು ಕಲಾ ತಂಡಕ್ಕೆ ವೇದಿಕೆಯನ್ನ ಬಿಟ್ಕೊಡ್ಕೊಂಡು ಅವರಲ್ಲಿ ಕೇಳಿದ್ರು. ನೋಡಿ, ನಮ್ಮ ಜಾನಪದ ತಾಯಿ ಗರ್ಭೆಯರು ಹೇಳ್ತಾರೆ, ಜಾನಪದ ಅಂದ್ರೆ ಬೆಳಗಾಗಿ ನಾನೆತ್ತು ಗೌರಿಯ ಮಗ ಗಣಪಾನ, ಗೌರಿಯ ಮಗ ಗಣಪಾನ, ಬರಲಾರದ ಹಾಡು ಬರತಾವಾಳುವ, ಬರಲಾರದ ಹಾಡು ಬರತಾವ. ಒಬ್ಬ ತಾವು ಗಣಪತಿಯನ್ನು ನೆನೆದ್ರೆ ಗಣಪತಿಗೆ ಅಷ್ಟು ಹೆಸರು ನೋಡಿ. ಏಕದಂತ ಗಣಪತಿ, ನಂಬೋದರ, ವಿಘ್ನ ವಿನಾಶಕ. ವಿಘ್ನಗಳ ಬೆಳಗಿಂದ ಸ್ಟಾರ್ಟ್ ಆಗ್ಬಾರ್ದು, ಅವನ ಹೆಸರು ತೆಗೆದ್ರೆ ಎಲ್ಲ ವಿಘ್ನ ಹೋಗ್ತೇವೆ ಅಂತೇಳಿ ಒಬ್ಬ ಜಾನಪದ ತಾಯಿ ಗರ್ತಿ ಬೆಳಗಾಗಿ ನಾನಂತೂ ಯಾರ್ಯಾರ ಮನೆಯಲ್ಲಿ ಗೌರಿಯ ಮಗ ಗಣಪ ನೆನ್ಬಿಟ್ರೆ ಎಲ್ಲ ಹೋಗ್ಬಿಡ್ತೇವೆ, ಖುಷಿ ಅಂತೀವಿ. ಎದ್ದೊಂದು ಬೆಳಿಗ್ಗೆ ನೆನದೆ ನಾಯವ, ಎದ್ದೊಂದು ಬೆಳಿಗ್ಗೆ ನೆನದೆ ನಾ. ಜಾನಪದ ತಾಯಂದ್ರೆ ನೋಡ್ರಿ, ನಿಜವಾಗಿ ಜಾನಪದ ಉಳಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ 190 ಮಂದಿ ಮಹಿಳೆಯರು ಜಾನಪದ ಉಳಿಸ್ಯಾರ. ಸುಮ್ಮನೆ ಖಾಲಿ ಕಟ್ಟಿ ಮ್ಯಾಗ ಕುಂತ್ಕೊಂಡು ನಾವೇನ್ ಮಾಡ್ತಿರ್ತೀವಿ, ಖಾಲಿ ಕಟ್ಟಿ ಮ್ಯಾಗ ಕುಂತ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿರ್ತೀವಿ. ಏನಂತ ಹೇಳ್ಕೊಡ್ತಿರ್ತೀವಿ ನೋಡ್ರಿ, ಏಕದಾರತ್ತೆ ಗೌರಿ ಕನಕದಾರತ್ತೆ ಅಂತ ಜಾನಪದ ಗರ್ಭ ತಾಯಿನ ಹಾಡಬೇಕಾದ್ರೆ ಅರ್ಥ ಆಯ್ತು. ಅದು ಇಟ್ಟಿಗೆ ಕನಕ ಅಂತೀವಲ್ಲ, ಹಿಟ್ಟು ಏಕದಾರತ್ತೆ ಗೌರಿ ಕನಕದಾರತ್ತೆ. ಅದು ಕನಕ ಇಟ್ಟಿಂದ ಅದ್ರಾಗ ಎಣ್ಣೆ ಹಾಕೊಂಡು ಏನೋ ಮಾಡಿ ಸಣ್ಣಗಿ ಅದನ್ನ ತಗೊಂಡು ಮಕ್ಕಳನ್ನ ಒಂದ್ 2 ಒಣಂಬ್ರಿ ಅದ್ರಾಗ ಇಟ್ಕೊಂಡು ಕಳಿಸ್ತಾವ ತಾಯಿ. 15ನೇ ದಿವಸಕ್ಕೆ ಮತ್ತೆ 1 ದಿವಸ ಆರತಿಗಳು, ಸಕ್ಕರೆ ಆರತಿಯನ್ನು, ಹಚ್ಚಿನ ಆರತಿಯನ್ನು ಮಾಡಿ ವಿಜೃಂಭಣೆಯಿಂದ ಕಳಿಸ್ತಕ್ಕಂಥ ನಮ್ಮ ಕನ್ನಡದ ಸಂಸ್ಕೃತಿ. ಹಾಗೆ ನೋಡಿ, ಬನ್ನಿ ಹಬ್ಬದಾಗ ಬನ್ನಿ ಮುಡಿಯೋನು ಬರ ಕೋಲು ಕೋಲ, ಚಿನ್ನ ತರೋನು ಬರ ಕೋಲು ಕೋಲ, ಚಿನ್ನ ತರೋನು ಬರ ಕೋಲು ಕೋಲ. ಅಡದ ತಾಯಿಗೆ ಬನ್ನಿ, ಅಡದ ತಂದಿಗೆ ಬನ್ನಿ, ಅಡದ ತಾಯಿಗೆ ಬನ್ನಿ, ಅಡದ ತಂದಿಗೆ ಬನ್ನಿ, ಪಡೆದ ದೇವರಿಗೆ ನಮ್ಮ ಬನ್ನಿ ಕೋಲನ್ನ ಕೋಲ, ಪಡೆದ ದೇವರಿಗೆ ನಮ್ಮ ಬನ್ನಿ ಕೋಲನ್ನ ಕೋಲ. ನೋಡ್ರಿ, ಬನ್ನಿ ಅಂತ ಯಾರು ಸೆಟ್ಕೊಂಡಿದ್ರು, ಗುದ್ದಾಡಿದ್ರು, ಬಡದಾಡಿದ್ರು, ಅದು ಬನ್ನಿ ಬಂಗಾರ ಅಂತ ತಿಳ್ಕೊಂಡು ಅವ್ರ ಕೈಗೆ ಇಟ್ಟು ನಮಸ್ಕಾರ ಮಾಡಬೇಕು. ಇದು ನಮ್ಮ ಭಾರತೀಯ ಹಬ್ಬಗಳ ಸಂಸ್ಕೃತಿಯ, ಅದು ಈ ನೆಲದ ಮೂಲದ ಮಣ್ಣಿನ ಸಂಸ್ಕೃತಿ, ಅದು ಜನಪದ ಸಂಸ್ಕೃತಿ. ಒಂದಿಷ್ಟು ಮಂದಿ ಹಂಗ ಹಾಡು ಹಾಕೊಂಡ್ ಬಂದಿರ್ತಾರೆ, ನೋಡ್ಬೇಕು ಕೇಳಿದ್ರೆ ನೀವು ಟ್ರ್ಯಾಕ್ಟರ್ನಾಗ, ರಿಕ್ಷಾದಾಗ ಅದ ಹೇಳ್ಬಿಟ್ರ ಹಾ ನೋಡ್ರಲ್ಲ ಕಿವಿ ತಂಪಕ್ಕ ಅಂತ. ಅಪ್ಪ ಕಿವಿ ತಂಪಾಗಂಗಿಲ್ಲ. 8 ದಿವಸ ನೀವು ಕೇಳಿದ್ರೆ 9 ದಿವಸಕ್ಕೆ ಅವ್ರು ಇರೋದೇ ಇಲ್ಲ. ಆ ಬೇರೆ ಹೊರಗೆ ಇರ್ತಾನ, ಗೋವಾ, ಮಹಾರಾಷ್ಟ್ರ, ರತ್ನಗಿರಿ ಅಲ್ಲಿರ್ತಾನ. ಹೀಗಾಗಿತ್ತು. ಹತ್ತಿ ಬಾರ ನಿಚ್ಚುಣಿಕಿ ಏರುವಾಗ ಗಚ್ಚುಣಿಕಿ, ಹತ್ತಿ ಬಾರ ನಿಚ್ಚುಣಿಕಿ ಏರುವಾಗ ಗಚ್ಚುಣಿಕಿ, ಬರಲಿನ ಮಟ್ಟ ಹಾಕಿ, ಬರಲಿನ ಮಟ್ಟ ಹಾಕಿ ಏನಂತಾರೆ ನೋಡ್ರಿ. ಅಂತ ಹಾಡಲ್ಲ ನೋಡ್ರಿ ಅಪ್ಪ. ಎಂತ ಹಾಡು ಕೇಳ್ಬಿಟ್ಟು ಅಂದ್ರ ಬರ ಪರಿ ಬಾರಗ ನಿಮ್ಮಪ್ಪ ಹೇಳ್ತಾನ ಒಂದಕ್ಕ, ಬರ ಪರಿ ಬಾರಗ ನಿಮ್ಮಪ್ಪ ಹೇಳ್ತಾನ ಒಂದಕ್ಕ, ಜೋರ ಮಾರನ ಬಂದೂಕ, ಜೋರ ಮಾರಿನ ಬಂದೂಕ ತೆಗೆದ್ರೆ ಬರ್ತಾವ ಅಂತ. ಏನ್ ಬರ್ತಾವಪ್ಪ, ಏನ್ ಬರ್ತದೆ ಸರ್? ಅಲ್ಲಿ ನೋಡೋ, ಜೋರ್ ಬಾರಿನ ಬಂದೂಕ ಐತಂತ
ತಗರ ಮುಗಿತ ಇಂಥ ಹಾಡು ಹುಟ್ಟ ಸೀರಿಲೆ ಇಲ್ಲ ಪೊಲೇನ. ಮನೆ ಹಾಕಬೇಕಿಲ್ಲ ನಿಮಗೆ ಸೀರೆ ಹೊಡ್ಲಾಕೊಂತೀರ ಅಲ್ಲ ಈ ನಾಡಿನೊಳಗ ಜನಪದ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಚಂದ ಒಗ್ಗಟ್ಟಾಗಿ ಬಾಳ್ಬೇಕು ಅಂತಂದೇಳಿ ನಮ್ಮ ಜಾನಪದ ತಾಯಿ ಗರ್ಭೆಯವರು ಚೆನ್ನಾಗಿರ್ತಕ್ಕಂಥ ಹಾಡುಗಳನ್ನು ಬರೆದಿಟ್ಟು ಹೋಗ್ಯಾರ. ಅವನು ಬಿಟ್ಟಿವಿ ಹುಟ್ಟು ಸೀರ್ಲು ಊರ್ಲಾಕ ಅಂತ ಹತ್ತಿ ಬಾರ ನೆಚ್ಚಿನಿಕೆ ಅಂತ ನೋಡಿ. ಎಲ್ಲಿದೆ ಸಂಸ್ಕೃತಿ ಅಂದ್ರೆ ಏನು ಅಂತಕ್ಕಂಥದ್ದು ಎಲ್ಲ ಅದನ್ನ ದಿಕ್ಕ ದಿವಾಳಿ ಮಾಡ್ತಕ್ಕಂಥವ್ರಿಗೆ ನಾವು ಬೆನ್ನತ್ತೀವಿ. ಇನ್ನೊಂದು ಹಾಡು ಪಾಪ್ಯುಲರ್ ಆಗೈತಿ ಬಹಳ ಚಂದ. ಯಾರು ಹೇಳ್ತಾರ ಡ್ರೈವರ ರಿಕ್ಷಾದಾಗ ಅತ್ತಾಗಿಂದ ಚಲೋ ಆತಂದ್ರೆ ಗಂಡಿನ ನಿರ್ಗಮನಿಂದ ಅವ ದಬಾಯಿಸಿ ತಗೊಂಡ್ ಬಿಟ್ಟಿರ್ತಾರ ಸರ. ಅವ ಡ್ರೈವರ ಮುಂದಿನ ಡ್ರೈವರ್ ಮಾಡಿರ್ತಾನ. ಅದು ಹೋಗ್ರಿ ಹಾ ಅವಾಗ ನಾವು ತಂದೆ ತಾಯಿ ಯಾಕೆ ಗೌರವ ಕೊಟ್ಟಿದ್ರಿ? ಹೆಂಗ್ ಗೌರವ ಕೊಟ್ಟಿದ್ದಪ್ಪ? ಶಾಲೆಗೆ ಹೋಗ್ಬೇಕಾದ್ರ ಶಾಲೆಗೆ ಹೋಗ್ಬೇಕಾದ್ರೆ ತಂದೆ ತಾಯಿ ಕಡೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಯಪ್ಪ ಚಪ್ಪ ಶಾಲೆಗೆ ಹೋಗಿ ಬರ್ತೀನಿ ನಾನು, ಹೋಗಿ ಬರ್ತೀನಪ್ಪ, ನಮ್ಗೆ ಒಳ್ಳೇದ ಆರೈಸ ಆಶಿಸಂತಿದ್ದೀವ್ರಿ. ಒಳ್ಳೇದು ಮಾಡಪ್ಪ ಅಂತಿದ್ವಿ. ಹಾ ಹೆಂಗ್ ಬಂದೈತೆ ಹೇಳ್ರಿ? ಹೆಂಗ್ ಬಂದತಿ? ಅಪ್ಪನೂಜ ಹಾ ಅಮ್ಮನೂಜ ಹಾಕಿನ ಅಂತ ಕೇಳಿ ನಮ್ ಯುವಕರು ಮುಂದೆ ಯಾಕಂತೆ ನಾನು ಹಾಡು ಬರೆಯೋರು ಸಾಹಿತ್ಯ ಬರೆಯೋರು ಹೆಂಗಾಗ್ಯಾರ ಅಂದ್ರ ಅವ್ರು ಸ್ವಾರ್ಥಕ್ಕಾಗಿ ಸಾಹಿತ್ಯ ಬರೋದು ನಮ್ಮನ್ನ ನಿಮ್ಮೆಲ್ಲರನ್ನ ದಿವಾಳಿ ಮಾಡಕತ್ತಾರ. ಅವರು ಹಾಡೋರ್ದು ತಪ್ಪಲ್ಲ, ಸಾಹಿತ್ಯ ಬರೆದ್ಬಿಟ್ಟಾರ, ಸಂಗೀತಗಾರದ್ದು ತಪ್ಪಲ್ಲ, ಅನಿವಾರ್ಯ ಐತಿ, ಅದಕ್ಕೆ ಜೀವ ತುಂಬಬೇಕಾಗೈತಿ. ಹೆಂಗ ಬರೀಬೇಕು ಸಾಹಿತ್ಯ? ಅಪ್ಪು ದೇವರಾಜ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ, ಪುನೀತ್ ರಾಜ್ಕುಮಾರ್ ದೇವ್ರಿ ಅದು. ಅಪ್ಪು ದೇವರಾಜ ಹೌದಲ್ರಿ? ಹೌದು ಒಂದು ಹಾಡು ಬಂತು ಅಪ್ಪುನ ಒಂದು ಪಿಕ್ಚರ್ ನಲ್ಲಿ. ಯಾಕದ ರಾಜರಾಣಿ ನನ್ನ ಕೈಯಾರನೆ ಹಿಡಿ ಬಂದು ನಿನ್ನ ಬಾಳನೆ ಅಂದವ 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 ರಾಜರಾಣಿ ನನ್ನ ಕೈಯಾರನೆ ಹಿಡಿ ಬಂದು ನಿನ್ನ ಬಾಳನೆ ಅಂದವ 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 ಅಂದವ. ದೀಪಾವಳಿ ಫುಲ್ ಅವೇರ್ ನೋಡಿ ಸರ್. ಹಾ ನೋಡ್ರಿ ಹಾಡೇನ ಗೊತ್ತೈತಿ ಅಂದವ ಒಳಗ ಹೊರಗ ಆಡೇ ಹೋಗಲ್ಲ ಇಲ್ರಿ ಸರ್. ನೋಡಿದ್ರಿ ನೋಡಿವ್ರಿ ನೋಡಿಲ್ಲ ಆಡೋಕೆ ನೋಡಿದ್ರೆ ಡೇಂಜರ್ ಅಂತ ಏನ ಯಪ್ಪ ಅಂತ ಮಾಡ್ಬೇಡ. ಇಲ್ರಿ ಸರ್. ಅದಕ್ಕೆ ಹೋಗ್ಬೇಡ, ಆಡೋ ಸಮಯಕ್ಕೆ ಹೋಗ್ಬೇಡ ಅಂತ ನೋಡ್ರಿ. ಅಪ್ಪು ಒಳ್ಳೆ ಮನುಷ್ಯರು, ಅವೆಲ್ಲ ಆಶ್ರಮಗಳನ್ನ ಕಟ್ಟ್ಯಾನ, ಅನಾಥರು ಊಟ ಹಾಕ್ಯಾನ, ಅವನ ಬಗ್ಗೆ ಇಂಥದಕ್ಕೆ ಅವನ ಬಗ್ಗೆ ಮಾತಾಡಿಲ್ಲ. ಅಪ್ಪು ದೇವರಾಗಿ ಹೋಗ್ಬಿಟ್ಟಿದ್ದಾನೆ, ಒಳ್ಳೆದನ್ನ ಮಾಡಿದಾನೆ. ಆದ್ರೆ ಸಾಹಿತ್ಯವನ್ನು ಬರೆದು ಕೊಟ್ಟಿದ್ರಲ್ಲ, ಸಾಹಿತ್ಯವನ್ನು ಬರೆದು ಕೊಟ್ಟಿರ್ತಕ್ಕಂಥವ್ರು ನಮ್ಮ ನಾಡು, ನಮ್ಮ ಜಲ ನೆಲ, ನಮ್ಮ ಜನ ಎಲ್ಲರೂ ಹಿಂಗಿರ್ಬೇಕು. ಹಿಂಗೆ ದಿವಾಳಿ ಆಗಿ ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ದಿವಾಳಿ ಹೋಲ್ ಅಂತ ಬರೀಬಾರ್ದು. ಅಂತಂತ ಹಾಡುಗಳು ಜನಪದ ಹಾಡು ಕೇಳ್ಬಿಟ್ರೆ, ಈಗಿನ ಟ್ರಾಕ್ಟರ್ ಮತ್ತು ರಿಕ್ಷಾದ ಜನಪದ ಹಾಡು ಕೇಳ್ಬಿಟ್ರೆ ಮೊದಲ 4 ದಿವಸ ಹೇಳ್ತಾರೆ ಸಿರಿದ್ರು ಅವರು. ಅಲ್ರಿ ಸರ, ಒಳಗಡೆ 2019 20 ಕೊರೋನಾ ಬಂತವ್ರಿ. ಕೊರೋನಾ ಬಂತಲ್ಲ, ಅವಾಗ ನಮ್ಮ ಚಾರು ಫೌಂಡೇಶನ್ ಅಂತವು, ಹಾ ಗಾನಯೋಗ ಪುಟ್ಟರಾಜ್ ಫೌಂಡೇಶನ್ ಅಂತವು, ಹಾ. ದೇವಗುಡಿ ಜಾನಪದ ಕಲಾ ತಂಡದವರು ಸಾರ್ವಜನಿಕರಿಗೆ ಹ್ಮ್ ಸಹಾಯ ಮಾಡಿದ್ರಿ. ಏನಂತ ಊಟಕ್ಕಾತು, ಊಟಕ್ಕೆ ಕೊಟ್ರು, ಬಟ್ಟೆ ಬರೀ ಎಲ್ಲ ಕೊಟ್ರ. ಎಲ್ಲ ಕೊಟ್ರು. ನಮ್ಮ ಈಗಿನ ಜನಪದ ಹಾ ಏನ್ ಕೊಟ್ರೆ ಅದನ್ನ ಹೇಳ್ಬೇಕ್ರಿ. ಅಲ್ಲ ಏನ್ ಕೊಟ್ರೆ ಹೇಳಲ್ಲ, ಗೊತ್ತಾಗ್ಲಿ. ಹೊತ್ತಾಗೈತಿ ಮಾರಿ ನೋಡಿಲ್ಲ ಅಜ್ಜಾತಿ ಹೊರಗ. ಇಂಥ ರೆಕಾರ್ಡ್ ಮಾತ್ರ ಬಹಳ ಕಿವಾಗ ಹಂಗ ಹಚ್ಚೋರ್ನ ಕುಂತ ಇಲ್ಲ. ಅದಕ್ಕ ನಮ್ಮ ಸಂಸ್ಕೃತಿ ಅದಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿ ಏನಾದ್ರೂ ಇದ್ರೆ ಒಳ್ಳೆಯ ಸಂಸ್ಕೃತಿ ಕಲಿಬೇಕಾಗಿದೆ. ನಾವು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯ ಜನಪದ ಕಲೆಯನ್ನ ಕಲಿಬೇಕಾಗಿದೆ. ಎಂಥ ಹಾಡುಗಳು ನಮ್ಮ ಬದುಕನ್ನ ಮತ್ತೆ ನಮ್ಮ ಜೀವನವನ್ನ ಗಟ್ಟಿಗೊಳಿಸ್ತವೆ ಅನ್ನೋದಕ್ಕೆ ನಾವೆಲ್ಲರೂ ಈಗ ಇದ್ದೂರಾಗ ಕನ್ಯೆ ಕೊಡ್ತೀವಿ. ಇದ್ದೂರಾಗ ಕನ್ಯೆ ಕೊಟ್ರೆ ಏನಾಗ್ತದ್ರಿ? ಏನಕ್ಕದ್ರಿ? ಬಾಂಧವ್ಯ ಬೆಳಿತಾವ್ರಿ. ಬಾಂಧವ್ಯ ಬೆಳಿತೈತಿ. ಹೌದ್ರಿ. ಜಗಳ ಮಾಡಿ ಸಟ್ಕೊಂಡ್ ಬಂದ್ಕೊಂತಂದ್ರೆ ಜಗಳ ಮಾಡ್ಬೇಕು ಹಾಕಿಬಿಡೋದು ಹೋಗಿ. ಆಗ್ತಾನೆ ಅವನು ಬಟ್ ಬಡ ವ್ಯವಸ ನೀನು ಹಂಗೇನಂದ್ರೆ ಮಾಡ್ಬಿಡಪ್ಪ. ಮನೆಯಲ್ಲಿ ಕೊಟ್ರ ಸ್ವಲ್ಪ ಬಾಂಧವ್ಯ ಬೆಳಿತಾವು. ಮನೆ ಕೊಟ್ರ ಬಾಂಧವ್ಯ ಬೆಳಿತಾವು. ಕೊಟ್ರ ಬಾಂಧವ್ಯ ಬೆಳಿತೈತಿ. ಆದ್ರ ಬೇರೆ ಸಿದ್ದರಾಮಯ್ಯ ಸಾಹೇಬ್ ಫ್ರೀ ಮಾಡ್ಬಿಟ್ಟಾರೆ. ಏನ್ ಮಾಡ್ರ?
ಸ್ತ್ರೀ ಶಕ್ತಿ ಯೋಜನೆ ಮಾಡ್ಬಿಟ್ಟಾರಿ ಮಾಡಲಿಲ್ಲ ಬ್ಯಾಡ್ರಿಯಪ್ಪ ಸಮಸ್ಯೆಗಳಲ್ಲ ಬೇಡ ಗಾಡ್ಲಿ ಮಾಡ್ಬೇಡಿ ಅಂದ್ರೆ ಸಾಕು ನಾವು ಕೇಳೋ ಮನೆಗೆ ಹತ್ತಿ ಬಿಡದ ಬಸ್ ಯಾವ ಯೋಜನೆಗಳು ಶಾಶ್ವತ ಅಲ್ಲ ತಾತ್ಪೂರ್ತಿಕ ಯೋಜನೆಗಳು ಆದ್ರೆ ನಮ್ಮ ಮನಸ್ಸಿನ ಭಾವನೆಯ ಯೋಜನೆಗಳಿದಾವಲ್ಲ ನಮ್ಮ ಬದುಕಿನ ಯೋಜನೆಗಳು ನಾನು ಗಂಡಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು ಗಂಡಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಮಕ್ಕಳನ್ನ ಹೆಂಗ್ ಲಾಲನೆ ಪಾಲನೆ ಮಾಡ್ಬೇಕು ಅಂತಕ್ಕಂಥ ನಮ್ಮ ಯೋಜನೆಗಳಿದಾವಲ್ಲ ಜೀವನ ಯೋಜನೆಗಳು ಅವು ನಿಜವಾದ ಯೋಜನೆಗಳು ಇವ್ರು ಬರ್ತಾರೆ ಹೋಗ್ತಾರೆ ಮತ್ತೊಬ್ರು ಬರ್ತಾರೆ ಹೋಗ್ತಾರೆ ಆ ಯೋಜನೆಗಳ ಕ್ಷಣಿಕ ಮತ್ತು ತಾತ್ಪೂರ್ತಿಕ ಅಂತಕ್ಕಂಥದ್ದು ನಾವೆಲ್ಲ ತಲೆ ಇಟ್ಕೊಂಡಿರ್ಬೇಕು ಅವೆಲ್ಲ ರಾಜಕೀಯ ವಿಚಾರಗಳು ನಮಗೆ ಬೇಕಾಗಿಲ್ಲ ಹೌದಾ ನಮ್ಮ ಜೀವನ ಹೆಂಗಿರ್ಬೇಕು ನಾವು ಜೀವನ ಹೆಂಗ್ ನಡೆಸ್ಬೇಕು ಅಂತಕ್ಕಂಥದ್ದನ್ನ ಇದ್ದೂರ ಕಂಡ ಕೊಟ್ರ ಜಗಳ ಆತ ಸೆಟ್ಕೊಂಡ್ ಬಂದ್ ಮನೆ ತಿಂದಿರ್ತಾರ ಆಕೆ ಬರ್ಲಿ ಅಂತಂದ್ರೆ ಅವ ಅಂತಾನ ಅವ ಕರೆಯಕ್ ಬರ್ಲಿ ನಾವು ಬರ್ಲಿ ಹೋಗ್ತೇನೆ ಏನ್ ಹಾಕ್ಬಿಡ್ರಿ ಹೋಲಿ ಅಂತೇಳಿ ಅಮ್ಮಗಳು ಮಾವುಗಳು ತಮ್ಮಗಳು ಆದವರು ಹೇಳಿ ಕಳ್ಸ ಪ್ರಯತ್ನ ಮಾಡ್ತಾರ ಆದ್ರೆ ಹೋಗಂಗಿಲ್ಲ ಹೋಗಲ್ಲ ಯಾಕೆ ಹೋಗಲಿಲ್ಲ ಗೊತ್ತಿರುತ್ತ ಅಲ್ಲಿಂದ ಗೊತ್ತಿರುತ್ತ ಇಲ್ಲಿಂದ ಗೊತ್ತಿರುತ್ತೆ ಸಣ್ಣಕ್ಕಿಂತ ಗೊತ್ತಿರ್ತೈತಿ ಈಗ ಹೌದಲ್ಲ ಅವೇ ಹೋಗಂಗಿಲ್ಲಪ್ಪ ಸ್ವಲ್ಪ ಸಮಸ್ಯೆ ಆಗ್ತದೆ ನೋಡ್ರಿ ಕಿರಿಕಿರಿ ಎಷ್ಟಾಗತ್ತೆ ನೋಡ್ರಿ ಅದಕ್ಕ ಈ ತರದ ಕಿರಿಕಿರಿಯನ್ನ ಹತ್ತಿರದಿಂದ ನೋಡ್ಬೇಕಂತ ಒಬ್ಬ ಜಾನಪದ ತಾಯಿ ಏನ್ ಮಾಡ ಒಂದು ಹಾಡನ್ನ ಬರೆದಿದ್ದಾಳೆ ಅವಸರ ಅದು ಯಾವ ಹಾಡು ಅನ್ನತಕ್ಕಂಥದ್ದನ್ನ ಹಾಡಿನ ಮೂಲಕ ಹೇಳ್ತೀವಿ ಎಲ್ಲರೂ ಪ್ರೀತಿಯಿಂದ ತಗೊಂಡು ಕೇಳ್ಬೇಕು ಅಂತಂದೇಳಿ ಅವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾರೆ ಇದ್ದೋರ ಕನ್ಯೆ ಕೊಟ್ರೆ ಏನ್ ಆಕೈತಿ ಅನ್ನೋದನ್ನ ತಾವು ಜನಪದ ಸಾಹಿತ್ಯದ ಮೂಲಕ ಎಲ್ಲರೂ ಕೇಳ್ಬೇಕು ಅಂತಂದೇಳಿ ಅವ್ರನ್ನ ವಿನಂತಿ ಮಾಡ್ಕೊತಾರೆ ಎದ್ದೇನ ನಮ್ಮವ್ವ ಬಿದ್ದೇನ ನಿನ್ನ ಕಾಲ ಇದ್ದಿರದ ನನ್ನ ಕೊಡಬೇಡ ನನ್ನವ್ವ ಇದ್ದಲ್ಲಿಗೆ ಮಾತ ಬರತಾವ ಕೇಳುವ ನೋಡ್ರಿ ಸುಮ್ಮನೆ ಕಣ್ಣ ಕೊಟ್ರ ನೋಡು ಹನುಮಂತನ ಮಗಳು ಎಲ್ಲಿಗೆ ಅವ್ರ ಮನೆಗೆ ತಿಳಿದಿರ್ತಾಳ ಬಾಜು ಮನೆಗೆ ಆಡ್ಕೊಂತ ಆಕಿದ ಆಕಿ ಗೊತ್ತಿರಂಗಿಲ್ಲ ಅದಕ್ಕೆ ಯಾರು ಜಡಿ ಕೊಡಂಗಿಲ್ಲ ಅಂತ ಹೇಳ್ತಾರ ನಮ್ ಗಂಡ್ಮಕ್ಳು ಹೇಳ್ತಾರ ಹಿಂಗೆಲ್ಲ ಹೆಣ್ಮಕ್ಳು ಯಪ್ಪ ಯಾರು ಜಡಿ ಅಂದ್ರೆ ಕೊಡೋಲ್ಲ ಅಂತ ಅಲ್ಲ ಕೂಡ್ತಾವ ಮನಸ್ಸು ಕರೆಕ್ಟ್ ಕೂಡ್ತಾವ ಆಡ್ಕೊಳ್ಳೋದು ಬೇಡ ಆಡ್ಕೋಬಾರ್ದು ಹಾಗಾಗಿ ಅದು ಬದುಕಿನ ಅರ್ಥವನ್ನ ವಿಚಾರ ಮಾಡಿ ಕಣ್ಣಾರೆ ನೋಡಿ ಆ ತಾಯಿ ಏನ್ ಮಾಡ್ತಾಳೆ ಒಂದು ಹಾಡನ್ನು ಬರೀತಾಳೆ ಎದ್ದೇನ ನಮ್ಮವ್ವ ಬಿದ್ದೇನ ನಿನ್ನ ಕಾಲ ಇದ್ದೂರಾಗ ನನ್ನ ಕೊಡಬೇಡ ನನ್ನವ್ವ ಇದ್ದಲ್ಲಿಗೆ ಮಾತ ಬರತಂದ ಕಾಲ
ಬಾಳ ಮಕ್ಕಳಿರಲಿ ಹುಡುಗ ಗಂಡಗಳೆಲ್ಲ ಕೊಡಬೇಡ ಹುಡುಗ ಗಂಡಗಳೆಲ್ಲ ಕೊಡಬೇಡ ಬಡೆದವ್ವ ಕೆಡಕುವ ಸನಕ ಕೆಡಕುವ ಸನಕ ಎದುರಾಗ ನನ್ನ ಕೊಡಬೇಡ ನನ್ನವ್ವ ಇತರಿಗೆ ಮಾತ ಬರತಾವ ಕೇಳವ್ವ ಇತರಾಗ ಮಾತ ಬರತಾವ ಕೇಳವ್ವ ಇತರಾಗ ಮಾತ ಬರತಾವ ಕೇಳವ್ವ ಜೋರ ತಪ್ಪವನ್ನ ಕೊಡ್ಬೇಕು ಜಾನಪದ ಅಂದ್ರೆ ಹಿಂಗಿರ್ತಾವ ನೋಡಿ ಆ ತಾಯಿ ಉದ್ಯೋಗ ಕೊಟ್ರೆ ಏನಾಗ್ತದೆ ಸ್ವಲ್ಪ ಒಂದು 10-15 ಕಿಲೋಮೀಟರ್ ದೂರ ಕೊಟ್ರೆ ನಮ್ಮ ಬದುಕು ಎಷ್ಟು ಹಸನಾಗಿರ್ತದೆ ಜಗಳ ಬರ್ತಕ್ಕಂಥದ್ದು ಸಹಜ ಸಂಸಾರ ಕುಟುಂಬ ಅಂದಾಗ ಜಗಳ ಇವೆಲ್ಲ ತಂಟೆ ತಕರಾರು ಸಹಜ ಜಗಳ ಬಂದ್ರೆ ಫೋನ್ ಮಾಡ್ತಾರೆ ತಾಯಿಗೆ ತಂದೆಗೆ ತಾಯಿ ತಂದೆ ಅಲ್ಲಿಂದ ಬರೋವಾಗ ಎಲ್ಲ ಮುಗಿದೋಗಿರ್ಬೋದು ಅವಳನ್ನ ಅಪ್ಪನ ಅವ್ರ ಅಂತಂದ್ರೆ ನೋಡೋದಾಗ ಜಗಳ ಗಂಡ್ರೆ ಪಿರಾಣಿ ಎಲ್ಲ ಬಿಟ್ಟಿರ್ತಾರಂತೆ ಇಷ್ಟು ಪ್ರೀತಿ ಖುಷಿ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಇರ್ತವೆ ಹಾಗಾಗಿ ನಾವು ಪಕ್ಕದೂರ ಕೊಟ್ಟಾಗ ಅವೆಲ್ಲ ಇದ್ದೂರ ಕೊಟ್ಟಾಗ ಅಲ್ಲ ನಿಂಗಪ್ಪನ ಮಗಳು ಹನುಮಂತನ ಮಗಳು ಆ ಬುಳ್ಳಪ್ಪನ ಮಗಳು ಎಲ್ಲಿ ಬಿಡ ಇದ್ದೂರ ಐತಲ್ಲ ಅದಕ್ಕೆ ದೂರದ ಬೆಟ್ಟ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇರ್ತದೆ ಅಲ್ಲಿ ಹೋದ್ರೆ ಕಲ್ಲು ಮೇಲೆ ಇರ್ತದೆ ಆದ್ರೆ ದೂರ ಇಟ್ಟರೆ ಸುಂದರವಾಗಿ ಕಾಣಲಿಕ್ಕೆ ನೋಡೋಕೆ ಚೆನ್ನಾಗಿರ್ತದೆ ಹಾಗಾಗಿ ನಾವು ದೂರ ಇರ್ತಕ್ಕಂಥದ್ದು ನಾವು ಅಂತರವನ್ನ ಕಾಪಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಯಾವ ರೀತಿ ಗಟ್ಟಿಗೊಳಿಸ್ಬೇಕು ಉಳಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ನೋಡಬೇಕಾಗಿದೆ ಹಾಗೆ ನಾವು ಜನಪದ ಆಡಕ ಹಿಂಗ ಹೋಗಿದ್ವಿ ಬಿಜಾಪುರ ಜಿಲ್ಲೆಗೆ ಹೋದಾಗ ಒಂದು ಗ್ರಾಮ ಅವ್ರು ಹೇಳಿದ್ರು ಬಹಳ ಗದ್ದಲ ನಾವು ಟ್ರೈನಿಗೆ ಹೋದ್ವಿ ಲಾಸ್ಟ್ ಒಂದು ಟ್ರೈನ್ ಹೋಗ್ತದೆ 6 ಗಂಟೆಗೆ ಆ ಟ್ರೈನ್ 10:30 ಮುಟ್ಟಿತ್ತು ಬಿಜಾಪುರ ಗದ್ದಲ ಭಯಂಕರ ಇತ್ತು ಒಂದ್ಸಲ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ವಿ ನಮ್ಗೆ ಅವ್ರಿಗೆ ಉತ್ತರ ಕರ್ನಾಟಕದ ಬಿಳಿಜಾಳ ರೊಟ್ಟಿ ಅಂದ್ರೆ ನಮ್ಮ ಬಿಳಿಜಾಳ ಬೇರೆ ಬಿಜಾಪುರ ಬಿಳಿಜಾಳ ಜೋಳ ರೊಟ್ಟಿ ಕೇಳಿದ್ರೆ ನೀವು ರೇಷ್ಮೆ ತಂಗಿತ್ತು ರೇಷ್ಮೆ ತಂಗಿ ಅಂತ ರೊಟ್ಟಿಯನ್ನು ಊಟ ಮಾಡಿಸಿದ್ರು ಒಳ್ಳೆ ರೀತಿ ಸಹಕಾರ ಕೊಟ್ಟರು ಸಹಾಯ ಮಾಡಿದ್ರು ಕಳಿಸಿದ್ರು ಮತ್ತೊಂದ್ಸರಿ ಹೊಂಟಿದ್ವಿ ಹೊಂಟಾಗ ಬಾಗಲಕೋಟೆಗೆ ಹೋದ್ರಿ ಗಾಡಿ ಪ್ರಾಬ್ಲಮ್ ಆಯ್ತು ಕೇಳಿದ್ರೆ ಒಂಚೂರು ಅಕ್ಕ ತಂಗಿ ಸೂಕ್ಷ್ಮ ಕೇಳಿದ್ರೆ ಮಕ್ಕಳು ಬಾಯ್ ಮಾಡ್ರಿ ಹೊಂಟಿದ್ವಿ ಭಯಂಕರ ಗದ್ದಲ ಬಾಗಲಕೋಟೆಗೆ ಹೋದ ತಕ್ಷಣ ನಾವು ಇನ್ನೂ ಒಂದು ಕಡ್ಲಿಮಟ್ಟಿ ಆಲ್ಮಟ್ಟಿ ಆ ಕಡೆಯಿಂದ ದಾಟಿ ಹೋಗೋಣ ಒಂದು ಊರಿತ್ತಲ್ಲಿ ನಾಣ್ಯಗಿರಿ ಅಂತ ಬರ್ತದೆ ಆಲ್ಮಟ್ಟಿ ಅಥವಾ ನಾಣ್ಯಗಿರಿ ಅಂತ ಹೇಳಿ ನಾಣ್ಯಗಿರಿ ನೋಡಿರ್ಬೋದು ಎಲ್ಲ ಹೋದೋರು ಆಚೆ ಹೋದೋರೆಲ್ಲ ಆಲ್ಮಟ್ಟಿಗೆ ಹೇಳ್ಕೊಂಡು ನಾಯ್ಲೇಗಿರಿ ಹೋಗಿರ್ಬೇಕು ನಾಯ್ಲೇಗಿರಿ ಹೋಗ್ಬೇಕಂದ್ರೆ 15 ಕಿಲೋಮೀಟರ್ ಮೇನ್ ರೋಡಿಂದ ರಾತ್ರಿ 10 ಗಂಟೆ ಆಯ್ತು 8 ಗಂಟೆ ಫಂಕ್ಷನ್ ಅಂತ ಹೇಳಿದ್ದಾರೆ 10 ಗಂಟೆ ಆದ್ರೆ ನಾವು ಬಾಗಲಕೋಟೆಗೆ ಇದೀವಿ ಊರಿನ ಹಿರಿಯರೆಲ್ಲರೂ ಯಾರು ಕಲಾವಿದರು ಎಲ್ಲಿಂದ ಕರ್ಸಿದ್ವಿ ಯಾವ ಹಂಗ ಹಚ್ಚಿ ತಗೊಂಡ್ರು ಹಂಗ ಫೋನ್ಯಾಗ ಬಂದಿರು ಗುರುಗಳ ಬಂದಿರು ಅಪ್ಪ ಬಂದು ಸಾವುಕಾರ ಬಂದಿರು ತನಿ ಬಂದಿರು ಅನ್ಕೊಂತ ಬಂದಿರು ಸಾವುಕಾರ ಬಂದು ಸಾವುಕಾರ ಅನ್ಕೊಂತ ಬಂದಿರು ಅಧ್ಯಕ್ಷ ಅನ್ಕೊಂತ ಹೋದ್ವಿ ಹೋದಾಗ ಹೇಳಿದ್ರು ಹಿಂಗ ಮೈಕ್ ಕೊಟ್ಟಿದ್ರು ನೋಡ್ರಿ ಮೈಕ್ ಕೊಟ್ಟಿದ್ರೆ ಹಾಡಾಡಿದ್ವಿ ಅಜ್ಜಾರ ಅವ್ರ ಪ್ರಾಥಮಿಕತೆ ಗುರುಗಳನ್ನ ಸಾನ್ನಿಧ್ಯ ಮಾಡಿದ್ರು ಸಾನ್ನಿಧ್ಯ ಮಾಡಿದಾಗ ಅಜ್ಜಾರ ಲಾಸ್ಟ್ ಸಾನ್ನಿಧ್ಯ ಇರ್ತಾವ್ರು ಗುರುಗಳು ಯಾವಾಗಲೂ ಆಶೀರ್ವಚನ ಅಂತ ಕರಿತೀವಿ ದಿವ್ಯ ಸಾನ್ನಿಧ್ಯ ಒಬ್ಬರು ಗುರುಗಳು ಇತ್ತು ನನ್ನ ಕೈಯಾಗ ಮೈಕ್ ಕೊಟ್ಟಿದ್ರು ಹಿಂಗ ಮಾತಾಡತ್ತಿದ್ದೆ ಮಾತಾಡತ್ತಾಗ ಅಜ್ಜಾರು ಬಂತು ಅಜ್ಜಾರು ಆಶೀರ್ವಚನ ಮಾಡಾಕತ್ರು ಆಶೀರ್ವಚನ ಮಾಡಿದಾಗ ಹೇಳಕತ್ರು ಅವರು ಮಾತಾಡಕತ್ತಿದ್ರು ಅಜ್ಜಾರು ಲಘು ಮುಗಿಸ್ತಾರ ಅಂತಿದ್ರು ಹಂಗ ಮಾಡ್ಬಿಡ್ತಾರ ಹಂಗ ಮಾತಾಡ್ಕೋತ 11:30 ಆದ್ರೂ ಮಾತು ಮುಗಿಯೋತ ಅಜ್ಜಾರ್ದು ನಾನು ಅರ್ಧ ತಾಸು 45 ನಿಮಿಷ ನಾನು ಮಾತಾಡಿದ್ದೆ ಅಜ್ಜಾರ ಇಲ್ಲಿ ತಡಿಪ ಯಾಕ್ರೆ ಇಲ್ಲಿ ತಡಿ ಅಂದ್ರು ಮಾತಾಡಕತ್ರು ಯಾಕ್ರೆ ಅಜ್ಜಾರ ಇಲ್ಲ
ಹೇಳ್ಬೇಕಾಗೈತಿ. ಜನಪದದ ಬಗ್ಗೆ ಬಹಳ ತಿಳ್ಕೊಂಡಿನಿ, ಹೇಳ್ಬೇಕಾಗೈತಿ. ಕೇಳಿ ನೀವು ಕಲಾವಿದರು. ನನಗೇನು ಅನ್ಸಕತ್ತಿತ್ತು, ಲೇಟ್ ಆಗಿ ಬಂದಿದ್ದಕ್ಕೆ ಅಜ್ಜ ಕಡೆಯಿಂದ ನಮ್ಗೇನು ಅನ್ಸಕತ್ತಾರ ನನ್ನ ತಲೆಯಾಗ. ಅವ್ರ ಅಜ್ಜ ಬಹಳ ಕುಂತಿದ್ರಲ್ಲ, ಕುಂತಿದ್ರು. ನಾನು ಭಾಳ ಮಾತಾಡಿದ್ದೆ, ಅಜ್ಜರ ಜೊತೆ ಮಾತಾಡಕತ್ರ. ಹೆಚ್ಚು ಮಾತಾಡೋಕೆ ಮೈಕ್ ಕೊಡಬಾರ್ದು ಅಂತ, ಎಮ್ಮಿನ ನೀರಾಗ ಬಿಡಬಾರ್ದು ಅಂತ, ಹೆಣ್ಮಕ್ಳನ್ನ ಅರಿವಿ ಅಂಗಡಿ ಬಿಡಬಾರ್ದು. ಬಿಟ್ಟರೆ ಅದು ಇಲ್ಲಿಗೆ ಆಗ್ತಕ್ಕಂಥ ನಿಲ್ಲಿಲ್ಲ, ಗಂಡ ಹೊಂಟ್ಬಿಡ್ತಾರೆ ಹುಟ್ಟಿಗೆ. ಹಂಗಾಗಿ ಕದ್ದಿಲ್ಲಿ ಬಂದು ಕಡವರ ಅಂತಂದ ಅಜ್ಜ. ನಮ್ಗೆ ಬಂದು ಕಡವ ನಮ್ಗೆ ಇದು ಹೇಳಿದ್ರು. ನಮ್ಗೆ ಬಂದು ಕಡ್ಡದ ಗುಣಾರಿ ಕತ್ತಿ ಅಂದ್ರೆ ಎಲ್ಲ ಸಾಧು ಸನ್ಯಾಸಿಗಳು ಶರಣರ ಬಾಗ ಬಂದು ಇಂಥವನ್ನ ಬರ್ಬೇಕಲ್ಲ ಅಂತ ನಮ್ಗೆ ಭಯ. ಬಂದು ಕಡವ ನಮ್ಗೆ ಯಾಕೆ ಅಜ್ಜ ಯಾಕೆ ಮಾತಾಡೋದು ಇಲ್ಲ, ನಿಮ್ಗೆ ಕರ್ಕೊಂಡ್ ಬಂದ್ರೆ ಯಾವ ನೋಡ್ಕಾಕತ್ತೀನಿ ನಾನು. ಅದು ಬಂದು ತೋರಿಸಿದ್ರು, ಅವನು ತೋರಿಸಿದ್ದ ಸುಮ್ಮನೆ ನಿಂತಿದ್ದ ನೋಡಿ. ಯಾಕಂದ್ರೆ ಮಾತಾಗಿರ್ಬೇಕು ಹೊರತು ಅದು ಮಿತವಾಗಿರ್ಬೇಕು, ಮತ್ತೆ ಹಿತವಾಗಿರ್ಬೇಕು. ಅದರಲ್ಲಿ ಸಂದೇಶ ಇರಬೇಕು. ನಾವೇನೋ ಮಾತಾಡೋದು ಸಂದೇಶ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಜನಪದವನ್ನ ಗೋಲೋಕಕ್ಕೆ ಬಂದಲ್ಲೇ ಸಿರಿಗೌರಿ ಮೀನಾ ನೋಡ್ರಿ. ಗೋಲೋಕಕ್ಕೆ ಬಂದಿರ್ತಕ್ಕಂಥ ಆ ಸಿರಿ ಗೌರಿನ ಆ ಹೆಣ್ಣು ಮಗನ ತಂದೆ ಆಗಿರ್ತಕ್ಕಂಥವನು ಯಾರಿಗೆ ಕೊಡ್ಲಿ, ನಿನಗೆ ಲಗ್ನ ಯಾರಿಗೆ ಮಾಡಲಿ ಅಂತ ಕೇಳ್ತಾವ. ಅಲ್ಲನ್ನು ಅಲ್ಲ ಅಂತ ಹೇಳ್ಕೊತ. ಹಾಗೆ ಜನಪದದೊಳಗ ಆ ತಾಯಿ ಆ ಮಗಳನ್ನ ಯಾವ ರೀತಿ ರಂಭಿಸ್ತಾಳೆ, ತಂದೆ ಯಾವ ರೀತಿ ರಂಭಿಸ್ತಾನೆ, ಅದಕ್ಕೆ ಹೆಂಗ್ ಮದುವೆ ಮಾಡ್ತಾರೆ ಜಾನಪದದಲ್ಲಿ ಸಿರಿಗೌರಿನ ಅಂತಕ್ಕಂಥ ಮಾತನ್ನ ನಮ್ಮ ಕಲಾವಿದರಾಗಿರ್ತಕ್ಕಂಥ ಮೈಲಾರಪ್ಪ ಕಟ್ಟಿಮರವರ ಕಂಠಸಿರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನ ನಾವು ನೋಡ್ತೇವೆ. ಕೇಳಿ ಆನಂದಿಸಿ. ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರಾಣೇನು ಯಾರಿಗೆ ಲಗ್ನ ಮಾಡಲೇ ನಾನು, ಯಾರಿಗೆ ಲಗ್ನ ಮಾಡಲೇ ನಾನು. ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರಾಣೇನು, ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರಾಣೇನು, ಯಾರಿಗೆ ಲಗ್ನ ಮಾಡಲೇ ನಾನು, ಯಾರಿಗೆ ಲಗ್ನ ಮಾಡಲೇ ನಾನು. ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರಾಣೇನು, ಭೂಲೋಕಕ್ಕೆ ಬಂದಲ್ಲೇ ಸಿರಿಗೌರಾಣೇನು,
ಅದ್ಭುತವಾದ ಒಂದು ಗೀತೆಯನ್ನು ಮಾಡಿರುವಂಥ ನಮ್ಮ ಸಂಪ್ರದಾಯದ ಮಲ್ಲರಪ್ಪ ಕಟೀಲಿಯವರಿಗೆ ಧನ್ಯವಾದಗಳು. ಶ್ರೀ ಗೌರಿನ ನಮ್ಮ ಜಾನಪದ ತಂದೆ ತಾಯಿ, ಜಾನಪದ ಜಗತ್ತಿ ತಾಯಿಯಾಗಿರ್ತಕ್ಕಂಥವ್ರು ಯಾರಿಗೆ ಕೊಡಬೇಕು ನನ್ನ ಮಗಳ ಅಂತ ಕೇಳಿದಾಗ ಯಾರ ಮನೆಗೂ ಒಳ್ಳೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಕುಲ ಕಸುಬಿನಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯ, ನಮ್ಮ ಜನ. ಹಾಗಾಗಿ ನಾವು ಎಲ್ಲಿ ಒಳ್ಳೆ ಅಂತ ಪರಶಿವನಿಗೆ ಕೊಡ್ತೀನಿ ಅಂತ ಅಂದಾಗ ಆದ್ರೂ ಆಗ್ಲಿ ಶಿವನ್ ಜೊತೆ ನಾ ಪಾರ್ವತಿ ಇದ್ದಂಗೆ ಇರ್ತೀನಲ್ಲ ಅಂತೇಳಿ ಆಧಾರ ಆಗಲಿ ಪರಶಿವನ್ ನನ್ನ ಮದುವೆ ಆಗ್ತಾನೆ ಆಗಿಬಿಡು ಅಂತ ಹೇಳಿ ಕೊಡೆ ಅಂತಂದೇಳಿ ಒಪ್ಪಿಗೆ ಕೊಡ್ತಾರೆ ತಂದೆ ತಾಯಿಗೆ. ಅವಾಗ ಮದುವೆ ಆಗ್ತದೆ ಶ್ರೀ ಗೌರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನಾಡಿನ ಸಂತ ಶಿಶುನಾಳ ಸರಿಪ್ರಸಾದರ ಒಂದು ಪತ್ರಿಕೆಯನ್ನ ತರ್ತಾ ಇದ್ದೀವಿ. ಜಾತಿಯನ್ನ ಮೀರಿ ಬಂದಿರತಕ್ಕಂಥ ವ್ಯಕ್ತಿ ಈ ಒಂದು ನಾಡಿನಲ್ಲಿ, ಈ ಒಂದು ದೇಶದಲ್ಲಿ, ಈ ಪ್ರಪಂಚದಲ್ಲಿ, ಈ ಭೂಮಂಡಲದಲ್ಲಿ ಉಳಿಲಿಕ್ಕೆ ಸಾಧ್ಯ. ಹಾಗೇನೆ ಸಂತ ಶಿಶುನಾಳ ಸರಿಪ್ರಸಾದರು ಮುಸ್ಲಿಮ್ಸರಾಗಿದ್ರು ಕೂಡ ಅವ್ರ ಗುರುಗಳು ಗೋವಿಂದ ಭಟ್ರು ಆಗಿದ್ರು ಬ್ರಾಹ್ಮಣರು. ಮುಸ್ಲಿಮ್ಸು ಮತ್ತು ಬ್ರಾಹ್ಮಣರು ಭಾವೈಕ್ಯತೆಯಿಂದ ಬದುಕಿ ಈ ನಾಡಿಗೆ, ಈ ಒಂದು ಕನ್ನಡದ ಸಂಸ್ಕೃತಿಗೆ ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಸಾಹಿತ್ಯದ ಮೂಲಕ ನಮ್ಗೆ ನಮ್ಮ ಬದುಕು ಆಗಿರಬೇಕು ಅಂತಕ್ಕಂಥದ್ದನ್ನ ಹಾಡಿನ ಮೂಲಕ ಹೇಳಿದರೆ ಅವರ ಒಂದು ಪತ್ರವನ್ನ ಕೇಳಿ ಆನಂದಿಸಿ. ತಂಬೂರೀಶ್ವರ ಬರುವೆ ಬಾರಿಸದಿರು ತಂಬೂರಿ ಸರ್ವಲ್ಲ ತಗಿಸಿದ ತಂಬೂರೀಶ್ವರ ಬರುವೆ ಬಾರಿಸದಿರು ತಂಬೂರಿ ಸರ್ವಲ್ಲ ತಗಿಸಿದ ತಂಬೂರೀಶ್ವರ ಬರುವೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಸರಸ ಸಂಗೀತದ ಕುರುಗಳರಿಯದೆ ಬರುವೆ ಬಾರಿಸದಿರು ತಂಬೂರಿ
ಬಾರಿಸದಿರೋ ತಂಬೋರೆ ಬರವಲ್ಲ ಸಗಿ ನಿನ್ನ ತಂಬೋರೆ ಸ್ವರ ಬರದೆ ಬಾರಿಸದಿರೋ ತಂಬೋರೆ ಮತ್ತಲು ತಂಬೋರಿಯಾದ ತುಂಬಿನ ಸಾಧಕೋ ತಂಬೋರೆ ಬರಲೆ ಕಡಿಯೋಳು ತಂಬೋರೆ ಯಾದ ಬರಲೆ ಕಡಿಯೋಳು ತಂಬೋರೆ ಯಾದ ಸಾಧಿಕೋ ತಂಬೋರೆ ಬಾಳಬಲ್ಲವರಿಗೆ ತಂಬೋರೆ ದೇವ ಬಾಳಕರಪಿಸಿದ ತಂಬೋರೆ ಬಾಳಬಲ್ಲವರಿಗೆ ತಂಬೋರಿ ದೇವ ಬಾಳಕರಪಿಸಿದ ತಂಬೋರೆ ಬಾಳಬಲ್ಲವರಿಗೆ ತಂಬೋರೆ ದೇವ ಬಾಳಕರಪಿಸಿದ ತಂಬೋರೆ
ಮೂಲಕ ನಮ್ಮ ನಿಮ್ಮೆಲ್ಲರನ್ನ ತಿದ್ದಿ ಕೇಳಿ ಬದುಕು ಅಂದ್ರೆ ಏನು, ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರಗಳನ್ನ ನಮ್ಮ ಮಧ್ಯದಲ್ಲಿ ಬಿಟ್ಟೋಗಿದ್ದಾರೆ. ಇವತ್ತಿನ ಸಾಧುಗಳು, ಸಂತರು, ಶರಣರು ಒಂದೊಂದು ಪಕ್ಷಕ್ಕೆ, ಒಂದೊಂದು ಜಾತಿಗೆ, ಒಂದೊಂದು ಊರಿಗೆ ಮಳೆ ಪಡ್ಕೊಂಡು ಗಟ್ಟಿಗೆ ಹಿಡ್ಕೊಂಡು ನಮ್ಮನ್ನ ನಿಮ್ಮನ್ನೆಲ್ಲ ಜಗ್ಗಾಡ್ಕೊಂತ ನಮ್ಮೊಳಗೆ ಬೀಜ ಬೇರೆ ಬೇರೆ ಬೀಜ ಬಿಟ್ಟ. ಅದರ ಸಂತ ಸುಷ್ಮಾ ಸರಿತ ಸಾಹೇಬ್ರು ಹಾಗೆ ಮಾಡಲಿಲ್ಲ, ನಮ್ಮ ಪುಟ್ಟರಾಜಾರ್ಜಿ ಅವರು ಹಾಗೆ ಮಾಡಲಿಲ್ಲ. ಹಾಗಾಗಿ ಅಂಥವ್ರ ನಮಗ ವಿಚಾರಗಳು, ಅಂಥವರ ಆದರ್ಶ, ಅವರ ಆಲೋಚನೆ ಕ್ರಮಗಳು, ಅವರ ಬದುಕಿನ ಒಂದು ಕ್ರಮ ನಾವು ಅನುಸರಿಸಿಕೊಂಡಾಗ ಮಾತ್ರ ಈ ನಾಡಿನಲ್ಲಿ ಬದುಕಿದ್ದಕ್ಕೂ ನಾವು ಸಾರ್ಥಕತೆ ಆಗ್ತದೆ. ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು. ವಿಪ್ರರು ನುಡಿದಂತೆ ನಡೆಯೋರು ಹೇಳ್ತಾರೆ ಅಂದ್ರೆ, ವಿಪ್ರರು ನುಡಿದಂತೆ ನಡೆಯೋರು ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ. ವಿಪ್ರರು ಅಂದ್ರೆ ಎರಡು ಬುದ್ಧಿ ಮಂದಿಗೆ ವಿಪ್ರರು ಅಂತ ಕರಿತೀವಿ. ಅವ್ರು ನುಡಿದಂತೆ ನಡೆಯೋದಿಲ್ಲ. ಯಾರು ನುಡಿದಂತೆ ನಡೀತಾರೆ ಅವರು ಮಂದಿನ ಹಚ್ಕೊಂತಾರೆ, ಅಪ್ಪಂತಾರೆ, ಅವರೆಲ್ಲರೂ ಮನಸ್ಸಿನಲ್ಲಿ ಉಳಿತಾರೆ ಅಂತಕ್ಕಂಥ ಆಲೋಚನೆಯನ್ನ ತಮ್ಮೆಲ್ಲರಿಗೂ ಹೇಳ್ತಾ, ಇದೀಗ ನಮ್ಮ ಊರಿನ ಗ್ರಾಮದ ಶಾಲಾ ವಿದ್ಯಾರ್ಥಿನಿ ಅವರಿಂದ ಒಂದು ನೃತ್ಯ ಇದೆ. ನಮ್ಮ ಮಲ್ಲಿಕಾರ್ಜುನ ಅಡ್ಪದವರು ಅವರ ಹೆಸರನ್ನ ಹೋಗಿ ಆ ಒಂದು ಹೆಸರನ್ನ ಹೋಗಿದ ನಂತರ ಆ ಸಹೋದರಿ ಆ ವಿದ್ಯಾರ್ಥಿನಿ ವೇದಿಕೆ ಬಂದು ಒಂದು ಒಳ್ಳೆಯ ನೃತ್ಯವನ್ನ ಮಾಡ್ತಾರೆ. ತಮ್ಮೆಲ್ಲರೂ ಜೋರಾದ ಚಪ್ಪಲನ್ನ ಕಟ್ಟಬೇಕು. ಸನ್ನಿಧಿ ಪೂಜಾರ್ ಅವರಿಗೆ ಹೃದಯದ ಧನ್ಯವಾದಗಳು. ಸನ್ನಿಧಿ ಪೂಜಾರ್ ಹಾಗೂ ಅಂಜಲಿ ನಡಿಗೇರಿ ಇವರಿಂದ ಚನ್ನಪ್ಪಚ್ಚನಗೌಡ ಸ್ಥಾನ.
ಅದ್ಭುತವಾದ ಗೀತೆಗೆ ನೃತ್ಯವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯ ಕಟ್ಟುಕೊಂಡಿ ಅವರನ್ನು ನಾವು ಗೌರವಿಸೋಣ ಅಭಿನಂದಿಸೋಣ. ನಮ್ಮ ಗ್ರಾಮದ ಪ್ರತಿಭೆ ಮೂರ್ತಿ ಚಿಕ್ಕರಾದರು ತಿಳಿಸಿಕೊಟ್ಟರು ಎಂಬಂತೆ ಅವ್ರ ವಯಸ್ಸಿನಾಗ ನೀವು ನಾವು ಏನೋ ಮಾಡಿದ್ವಿ, ಅವ್ರ ವಯಸ್ಸಿನಾಗ ನಾವು ಉಂಡಾಡಿವಿ. ಅವರು ವೇದಿಕೆ ನಿಂತು ಇಷ್ಟೆಲ್ಲರಿದ್ದರಿಗೆ ಕುಣಿತಾರಲ್ಲ, ಅದನ್ನು ನಾವು ಗೌರವಿಸಬೇಕು. ಅವರನ್ನು ನಾವು ಏನೂ ಮಾಡಿಲ್ಲ, ಅವ್ರ ವಯಸ್ಸಿನಾಗ ನಾವೇನು ಮಾಡಿಲ್ಲ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈಗ ಕೊನೆಯದಾಗಿ ಒಂದು ಕರಕೋಳ ಮಡಿವಾಳಪ್ಪನವರ ಒಂದು ತತ್ವಪರವನ್ನು ತರ್ತಾ ಇದ್ದಾರೆ. ನಮ್ಮ ತಂಡದ ಗಾಯಕ ಮಲ್ಲಪ್ಪ ಅವರ ಕಂಠಸಿರಿದು ಕೇಳಿ ಆನಂದಿಸಿ. ಏನಾಗುತ್ತದೋ ಎಂತಾಗುತ್ತದೋ ಯಾರು ಏನಾಗಬೇಕಾಗಿತ್ತು, ನಿನಗೆ ಏನಾಗತ್ತೆ ಅದನ್ನು ಹೇಳಿದ್ರೆ ಮತ್ತೆ ಏನಾಗತ್ತೈತಿ ಅಂತ ಹೇಗೆ ತಿಳಿಸುತ್ತಿಲ್ಲ ಏನಿದೆ ಏನೇನ್ ಅನ್ಯಾಯ ಆಚರಿಸಕ್ಕೆ ಒಂದು ಕರ್ಕೊಂಡು ಮಡಿವಾಳಪ್ಪ ಬದುಕರಿಗೆ ಹೇಳಿಬಿಟ್ರ ಏನಾಗತ್ತೈತಿ ರಾಜಕಾರಣ ಹೆಂಗಿಡಕತ್ತೈತಿ, ಈಗ ಮನಿ ಮೈಲಿಗೆ ಹೆಂಗ್ ಇಡಕತ್ತೈತಿ, ಏನ್ ಮಾಡಾಕತ್ತೈತಿ ಆಚಾರ ವಿಚಾರ ಹೆಂಗ್ ಇಡಕತ್ತವು ಅಂದ್ರೆ ಕಡ್ಕೊಂಡು ಮಾಡೋಳಪ್ಪ ನಾನು ಗಾಡಿ ಉತ್ತರ ಹೇಳ್ತೀನಿ. ಅದನ್ನ ಆಗತ್ತೆ. ಅದಕ್ಕೆ ಮತ್ತೆ ಏನಾಗತ್ತೆ ಅಂತ ನೀವು ಮತ್ತೆ ಏನಾಗತ್ತೆ ಏನಾಗತ್ತೆ ಅಲ್ಲಿ ಮತ್ತೆ ಆಚರಣೆ ಬಂದಿಲ್ಲ. ಏನೋ ಇಲ್ಲ ಅದಕ್ಕೆ ಮತ್ತೆ ಅಲ್ಲಿ ಏನು ಆಗಿದ್ದು ಹೇಳಕ್ ಬಂದ ನಾವು ಮಾಡಿದ್ವಿ. ಯಾರಿಗೆ ಏನಾಗಿಲ್ಲ ಕಡ್ಕೊಂಡು ಮಾಡೋಳಪ್ಪ ಆರು ಆಡಿದ್ದು ಹೇಳಕ್ ಬಂದ್ವಿ. ಈ ನಾಡಿಗೆ ಒಂದು ಸಂದೇಶ ಕೊಟ್ಟರ, ಆ ಸಂದೇಶದ ಆರು ಹೇಳಕತ್ತಿ ಬರಬ್ಬರಿ ಹೇಳ್ಬೇಕಾಗತ್ತ. ಬರಬ್ಬರಿ ಹೇಳಿಲ್ಲ ಅಂದ್ರೆ ಮತ್ತೆ ನೋಡಿ ನಮ್ಮ ಸಮುದ್ರ ಮಂದಿ ಅಕ್ಷರವಿಲ್ಲ ಹೇಳಬೇಕು ಪಕ್ಕ ಹೇಳ್ರಿ. ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ನೀ ನೋಡು ತಮ್ಮ ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ತಿನ್ನುವ ರೈತನಿಗೆ ಏನಿಲ್ಲ ರೊಕ್ಕ, ದುಡಿಯದ ಬಂಡನಿಗೆ ಏನೆಲ್ಲ ತಿಂಕ. ತಿನ್ನುವ ರೈತನಿಗೆ ಏನಿಲ್ಲ ರೊಕ್ಕ, ದುಡಿಯದ ಬಂಡನಿಗೆ ಏನೆಲ್ಲ ತಿಂಕ. ನುಡಿಸಿಕೊಳ್ಳುವ ಜನಕ ಭಾರಿ ಐತಿ ಕೊಟ್ಟ, ನುಡಿಸಿಕೊಳ್ಳುವ ಜನಕ ಭಾರಿ ಐತಿ ಕೊಟ್ಟ. ಅಂತವರೇ ಹಾಳಾಗ ಬರ್ತಾರ ದೇಶಕ್ಕ. ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಪರಮ ಪತಿವ್ರತ ಧರ್ಮ ಹೊಲಸಾಗುತ್ತದೋ, ಗರತಿಯನ್ನತಿಯರ್ಗುವ ಗಂಡ ಹುಟ್ಟುತ್ತಾನೋ. ಪರಮ ಪತಿವ್ರತ ಧರ್ಮ ಹೊಲಸಾಗುತ್ತದೋ, ಗರತಿಯನ್ನತಿಯರ್ಗುವ ಗಂಡ ಹುಟ್ಟುತ್ತಾನೋ. ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವೋ, ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವೋ. ತೀರ್ಥಾಯಿ ಬಳಿ ಮೂಗುತಿ ಮರೆಯಾಗುತ್ತಾವೋ. ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ನೀ ನೋಡು ತಮ್ಮ ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಆಳುವವರ ಕಣ್ಣನ್ನು ಕೀಳುವವರು ಬರ್ತಾರೋ, ನಲಿದು ದುಡಿಯುವವರ ಕೈಯ ಕಡಿಮೆ ಸರತಿ ಬರ್ತಾರೆ. ಆಳುವವರ ಕಣ್ಣನ್ನು ಕೀಳುವವರು ಬರ್ತಾರೋ, ನಲಿದು ದುಡಿಯುವವರ ಕೈ ಕಡಿಮೆ ಸರತಿ ಬರ್ತಾರೋ. ಸುಳ್ಳು ಹೇಳುವವರು ಸತ್ಯ ಸುಂದರಾಗಿ ನೈತಾರೋ, ಸುಳ್ಳು ಹೇಳುವವರ ಸತ್ಯ ಕಚ್ಚವಾಗಿ ನರಿತಾರೋ ಕಳ್ಳರೆಲ್ಲ ಕೂಡಿ ನಾಮ ಸರತಿ ಬರ್ತಾರೋ. ಏನಾಗುತ್ತದೋ ಎಂತಾಗುತ್ತದೋ ಏನಾಗುತ್ತದೋ ಎಂತಾಗುತ್ತದೋ ಯೋಗ ಪೀಠದಲ್ಲಿ ಭೋಗ ಪಾಠ ನಡೆಸದೋ, ಹೋಗಿ ಜನರ ಕೈಯಲ್ಲಿ ಯೋಗಿ ಕುಳಿತು ಮೆರೆತಾನೋ. ಯೋಗ ಪೀಠದಲ್ಲಿ
ಬರ್ತಾರೋ ದಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರ್ತಾರೋ ಒಳ್ಳೆಯವರು ಬಣ್ಣ ಜಾಟ ಬಳಸಿ ಮೆರಿತಾರೋ ದೊಡ್ಡ ಗುಣದ ಹಿರಿಯರೆಲ್ಲ ಮೂಲ ಹಿಡಿತಾರೋ ದೊಡ್ಡ ಗುಣದ ಹಿರಿಯರೆಲ್ಲ ಮೂಲ ಹಿಡಿತಾರೋ ಇದನ್ನೆಲ್ಲ ನೋಡಿ ನಗಿತಾನೋ ಏನಾಗುತ್ತಾರೋ ಎಂತಾಗುತ್ತಾರೋ ಏನಾಗುತ್ತಾರೋ ಎಂತಾಗುತ್ತಾರೋ ನೋಡು ತಮ್ಮ ಏನಾಗುತ್ತಾರೋ ಎಂತಾಗುತ್ತಾರೋ ಏನಾಗುತ್ತಾರೋ ಎಂತಾಗುತ್ತಾರೋ ಏನಾಗುತ್ತಾರೋ ಎಂತಾಗುತ್ತಾರೋ ಏನಾಗುತ್ತಾರೋ ಎಂತಾಗುತ್ತಾರೋ. ಏನಾಗ್ತದ ಮುಂದೆ 100 ವರ್ಷದ ಮುನ್ನಡೆ ಏನಾಗ್ತದೆ ಅಂತಕ್ಕಂಥ ವಿಚಾರವನ್ನ ಸಾಹಿತ್ಯದ ಮೂಲಕ ಈ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಂತಂದ್ರೆ ನಮ್ಮ ದೇಶವನ್ನು ಆಳ್ತಾರೆ, ರೈತರ ಬದುಕು ಯಾವ ರೀತಿ ಆಗ್ತದೆ, ನಮ್ಮ ಕೌಟುಂಬಿಕವಾಗಿರ್ತಕ್ಕಂಥ ನಮ್ಮ ಸಂಬಂಧಗಳು ಯಾವ ರೀತಿ ಇರ್ತಾರೆ ಅಂತಕ್ಕಂಥ ವಿಚಾರವನ್ನ ಕಲ್ಕೊಂಡು ಮದುವೆನವರು 100 ವರ್ಷದ ಹಿಂದೆ ಅವರು ಹೇಳಿದ್ದಾರೆ. ಹಾಗಾಗಿ ಅಂಥವರ ಆದರ್ಶಗಳು ನಮಗೆ ಮುಖ್ಯವಾಗಿರ್ತಕ್ಕಂಥವು. ನಮ್ಮ ತಂಡ್ರ ಗಾಯಕ ಆಗಿರ್ತಕ್ಕಂಥ ಅನಸೂಯ ಅವರ ಕಂಠಸರಲ್ಲಿ ಒಂದು ಗೀತೆಯನ್ನು ಕೇಳೋಣ. ಅವರು ಒಬ್ಬ ತಂಡ್ರ ಗಾಯಕಿ, ಜಾನಪದ ನಮ್ಮ ತಾಯಿಯ ಎದೆ ಹಾಲಿದ್ದಂಗೆ ಚಲನಚಿತ್ರಗಳ ಗೀತೆಗಳು ನಮಗೆ ಒಯ್ಯ ಹಾಲಿದ್ದಂಗೆ. ಒಯ್ಯಾಲಿಲ್ಲ ಅಂದ್ರೂ ಮಂದಿ ಸತ್ತ ಹೋಗ್ಯಾರ. ಹಾಗಾಗಿ ತಾಯಿ ಹಾಲು ಕುಡಿದವ್ರ ಮಕ್ಕಳು ತಾಕತ್ತಿರ್ತಾರೆ. ಜನಪದ ಅಂದ್ರೆ ಅದು ಬದುಕು, ನಮ್ಮ ತಾಯಿ ಹಾಲು. ಮತ್ತು ಚಲನಚಿತ್ರ ಗೀತೆಗಳು, ಬೇರೆ ಬೇರೆ ಹಾಡುಗಳು ಒಂದೊಂದು ಬಾಟ್ಲಿ ಹಾಲಿದ್ದಂಗ, ಪಾಕಿಟ್ ಹಾಲಿದ್ದಂಗ ಅವ ಅವಶ್ಯಕತೆ ಐತಿ. ಹಾಲು ಹಾಲೇ, ಆದ್ರೆ ವ್ಯತ್ಯಾಸ ಬೇರೆ ಬೇರೆ ಆಗಿರ್ತದೆ ಅಂತಕ್ಕಂಥ ಮಾತಿನೊಂದಿಗೆ ಮತ್ತು ಸಾರಾಂಶವನ್ನು ನಾವು ಬಿತ್ತರಿಸ್ತಾ ಒಂದು ಗೀತೆಗಾಗಿ ಅವಕಾಶ ಮಾಡಿಕೊಳ್ತಾ ಇದ್ದೀವಿ. ಅನ್ಸೂಯ ಬೊಮ್ಮನವರ ಕಂಠಸರಿ ಕೇಳಿ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ, ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ, ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ. ಕಾಲಯ ಮನರು ಬಂದು ಕೇಳಿದರೆ, ಕಾಲಯ ಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ? ಶಿವಜ್ಞಾನ ಬರಲೇ ಇಲ್ಲ,
ತುಂಬಾ ಅದ್ಭುತವಾಗಿ ಕಲಾ ಪ್ರದರ್ಶನವನ್ನ ನೀಡಿ ಜನಪದ ಅಂದರೇನು, ತತ್ವಪದ ಅಂದ್ರೆ ಏನು ಎಂದು ಸಮಗ್ರವಾಗಿ ತಿಳಿಸಿಕೊಟ್ಟಿರ್ತಕ್ಕಂತಹ ಮಲ್ಲಪ್ಪ ಬಳ್ಳಿ ಹಾಗೂ ಕಲಾ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಚಾರು ಫೌಂಡೇಶನ್ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ಧರ್ಮೇಂದ್ರ ರೆಡ್ಡಿ ಅವರು ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಇದುವರೆಗೂ ಚಾರ್ವಿ ಫೌಂಡೇಶನ್ ಹಾಗೂ ಪುಟ್ಟರಾಜ ಕವಿ ಗವಾಯಿಗಳ 110ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸಿ ನಮ್ಮ ಊರಿನ ಜನತೆಗೆ ಒಂದು ಜನಪದ ಕಲೆಯನ್ನು ರಸದೌತಣವನ್ನು ನೀಡಿದ್ದಾರೆ. ಅವೆಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಊರಿನ ಯಾವತ್ತೂ ನಾಗರಿಕರು ಎಲ್ಲರೂ ಸಹಾಯ ಸಹಕಾರವನ್ನು ನೀಡಿದ್ದಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಇನ್ನೂ ಅನೇಕ ಅತಿಥಿಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಚಾರು ಫೌಂಡೇಶನ್ ಮೇಲಿಂದ ಮೇಲೆ ನಡೆಸ್ತಾ ಬಂದಿದೆ. ಯಾರೇ ಸಹಕಾರ ನೀಡಲಿ ಬಿಡಲಿ, ನಾವಂತೂ ಮಾಡಬೇಕಂತ ಮನಸ್ಸಿನಲ್ಲಿ ಮಾಡಿದ್ದೀವಿ. ಒಳ್ಳೆ ಕೆಲಸ ಮಾಡೋಕ್ಕೆ ಯಾರ ಭಯ ಅಂಜು ಅಳುಕು ನಮಗೆ ಬೇಕಾಗಿಲ್ಲ, ಯಾರ ಅಗತ್ಯವೂ ನಮಗಿಲ್ಲ, ಯಾರ ಸಹಾಯ ಸಹಕಾರವೂ ನಮಗೆ ಅವಶ್ಯಕತೆ ಇಲ್ಲ. ಉತ್ಪ್ರೇಕ್ಷಕ್ಕೆ ಯಾವುದೋ ಒಂದು ನಾಲ್ಕು ಮಾತಾಡಿ ಸಭೆಯಲ್ಲಿ ಚಪ್ಪಾಳೆ ಗಿಟ್ಟಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರ ಸಹಾಯ ಸಹಕಾರ ನೀಡಿದ್ರು ಅಷ್ಟೇ, ನೀಡದೇ ಇದ್ರು ಅಷ್ಟೇ. ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ದೇವರ ಸಾಕ್ಷಿಯಾಗಿ ಅರ್ಥಪೂರ್ಣವಾಗಿ ನಡೆಸಬೇಕಂತ ನಾವು ನಡೆಸ್ತಿದ್ದೀವಿ. ಹೊರತಾಗಿ ಯಾರ ಉತ್ಪ್ರೇಕ್ಷೆ ಮಾಡಬೇಕು, ಯಾರ ವೇದಿಕೆ ಕರೆದವ್ರನ್ನ ಚಪ್ಪಾಳೆ ಬಿಡಿಸ್ಬೇಕಂತ ನಮ್ಮ ಉದ್ದೇಶ ಅಲ್ಲ. ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು. ನಮ್ಮ ಪುಟ್ಟಜ್ಜರ ಒಂದು ಜಯಂತ್ಯೋತ್ಸವವನ್ನು ನಾವು ನಮ್ಮ ಚಾರ್ವಿ ಫೌಂಡೇಶನ್ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಹೊರತಾಗಿ ಯಾರನ್ನಾದ್ರೂ ಓಲೈಸಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಯಾರನ್ನೂ ನಾವು ಕರೆದು ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸುವಂಥ ಉದ್ದೇಶ ನಮ್ದಿಲ್ಲ. ನಾವು ಯಾರ ಸಹಾಯ ಸಹಕಾರ ಬೇಕಾಗಿಲ್ಲ, ದೇವರ ಸಹಾಯ ಸಹಕಾರ ಮಾತ್ರ ನಮಗೆ ಬೇಕು ಹೊರತು ಮನುಷ್ಯರ ಸಹಾಯ ಸಹಕಾರ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಆದರೆ ವೇದಿಕೆ ಮೇಲೆ ಬಂದು ಏನೇನೋ ಮಾತಾಡಿ ಹೋಗ್ತಾರಲ್ಲ, ಅದೆಲ್ಲ ನಮಗೆ ಇಷ್ಟ ಆಗೋದಿಲ್ಲ. ನಾವು ಏನೋ ಮಾಡಿದ್ರು ಆ ದೇವರ ಸನ್ನಿಧಿಗೆ ಮುಟ್ಟಬೇಕು ಹೊರತಾಗಿ ಮನುಷ್ಯರ ಸನ್ನಿಧಿಗೆ ನಾವು ಏನೋ ಅವಶ್ಯಕತೆ ಇಲ್ಲ. ಮನುಷ್ಯರ ಹೊಗಳಿ ಬಿಡಲಿ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಎಲ್ಲ ಅನೇಕ ತಂದೆ ತಾಯಿಗಳ ಹಾರೈಕೆ, ದೇವರ ಹಾರೈಕೆ ಇದು ಯಾವಾಗಲೂ ಇರುತ್ತೆ. ಅವರಿಂದ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮೇಲಿಂದ ಮೇಲೆ ನಡೆಸ್ತಾ ಬಂದಿದ್ದೀವಿ. ಧನ್ಯವಾದಗಳು.